ಕಣ್ಣಾಲಿ ಕೊಡುಗಾಡಿದೆ ಹೆಣ್ಣೊಡಲು ಕಾತರಿಸಿದೆ ಕಣ್ಮಣಿ ಕೃಷ್ಣನ ಹುಣ್ಣಿಮೆ ಮೊಗವನ್ನು ಕಣ್ಣಾಲಿ ಕೊಡುಗಾಡಿದೆ ಹೆಣ್ಣೊಡಲು ಕಾತರಿಸಿದೆ ಕಣ್ಮಣಿ ಕೃಷ್ಣನ ಹುಣ್ಣಿಮೆ ಮೊಗವನ್ನು ಕಣ್ಣಾಲಿ ಕೊಡುಗಾಡಿದೆ ಯಮುನೆಯ ಮಡಿಲಲ್ಲಿ ನೀಯುವ ಜೌನ ಯಮುನೆಯ ಮಡಿಲಲ್ಲಿ ನೀಯುವ ಜೌನ ರಮಣಿಯ ಜೊತೆಯಲ್ಲಿ ನಾಟ್ಯದ ಬಂದ ರಮಣಿಯ ಜೊತೆಯಲ್ಲಿ ನಾಟ್ಯದ ಬಂದ ದಿಂದ ದಿಂದ ದಿನ ದಂದ ದಂದ ದಿನ ದಿಂದ ದಿಂದ ದಿನದೇ ಯಮುನೆಯ ಮಡಿಲಲ್ಲಿ ನೀಯುವ ಜೌನ ರಮಣಿಯ ಜೊತೆಯಲ್ಲಿ ನಾಟ್ಯದ ಬಂದ ಕಮಲದ ಗೋವಿಂದ ಭ್ರಮರವು ಗೋವಿಂದ ಕಮಲದ ಗೋವಿಂದ ಭ್ರಮರವು ಗೋವಿಂದ ಪ್ರಮದೆಯ ಮೈ ಮನಸ್ಸಿನ ಮಕರಂದ ಕಣ್ಣಾಲಿ ಗುಡುಗಾಡಿದೆ ಹೆಣ್ಣೊಡಲು ಕಾತರಿಸಿದೆ ಕಣ್ಮಣಿ ಕೃಷ್ಣನ ಹುಣ್ಣಿಮೆ ಮೊಗವನ್ನು ಕಣ್ಣಾಲಿ ಗುಡುಗಾಡಿದೆ ರಾಜಕುಮಾರಿ ನಾಟ್ಯ ನಿಮ್ಮ ಹೊಡ್ತವೆ ಏನ ಕುಣಿತೀರೇನ ಭಯಂಕರ ಕುಣಿತೀರೇನ ಹೆಚ್ಚು ಕುಣಿಬೇಡ್ರು ಪಾಪ ಇದು ಮೊದಲು ಬಹಳ ಕುಣಿದು ಮನೆ ಕಾಲ್ಗಟ್ಟು ಶುರುವಾದ್ರೆ ಹೀಗೆ ಆಗು ನನ್ ಶುರುವಾಗಿದೆ ನೀವು ಕುಣಿಬೇಡ್ರು ಮನಸ್ಸಿಗೆ ನಾಟು ಮತ್ತೆ ಯಾಕೆ ಆಡ್ತೀಯ ನೀನು ದೇವರನ್ನ ಮಾಡಿ ಹೋಗ್ತೇನೆ ನಾನು ಬಹಳ ಅಪಾಯಕಾರಿ ನೆನಪಿಟ್ಟುಕೋ ಹೌದಾ ರಾಜಕುಮಾರಿ ಮತ್ತೆ ಮಂತ್ರಿಯಾದಂತ ನೀನು ಮತ್ತೆ ವಿಹೀನನ ತರದಿ ವರ್ತನೆ ಮಾಡ್ತಾ ಇದ್ದೀಯಲ್ಲ ಯಾಕೆ ಈ ರೀತಿ ಕುಣಿಯುವುದು ಏನಾಯ್ತು ಇಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುದಿದ್ರು
ನಮ್ಮ ಸಂವಿಧಾನಕ್ಕೆ ವಿಷ ಮುಟ್ಟಿಸ್ಬೇಕು. ನಿಮ್ ಸಂವಿಧಾನ ಯಾವ್ದು? ಹಾಗೆ ಅಲ್ಲ, ನಮಗೆ ಅಂತ ಹೇಳು. ನನಗೆ ಯಾಕಪ್ಪ ಯಾಕೆ ಹೇಳ್ಬೇಕು? ಇದು ಯಾರು? ನಾನು ಹೋರಾಟಗಾರ, ಕ್ರಾಂತಿಕಾರಿ ಪುರುಷ. ಪಿನಾಕ ಅಂದ್ರೆ ನಾವೇ. ಅದು ಪಿನಾಕ ಬಾಲ್ಕುವ ಅಂತಲ್ವಾ? ಕೊಡ್ತೇವ. ಪಿನ್ಕ ಪಿನ್ಕ ನೀ ಪಿನಾಕ ಪಿನಾಕ ಪುಟ್ಟಣ ಬಾಲಿಮ್ಮೆನ ಪಾಲಕ ಯಾರಿಗಾದ್ರೂ ಅಷ್ಟೇ ಈಗ ನೋಡಿ, ಏನೋ? ಈ ರೀತಿ ಮತ್ತೆ ಇರ್ಲಿಕ್ಕೆ, ಏನಾಯ್ತು? ಹಿಂದಕ್ಕೆ ಬೆಂಕಿ ಬೀಳ್ಲಿಕ್ಕೆ, ಯಾಕೆ ನಾವೆಲ್ಲ ಉಳಿಸ್ಬೇಕು, ಸಂಪ್ರದಾಯ ಉಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಹಗಲು ರಾತ್ರಿ ಒದ್ಕೊಳ್ತಾ ಇದ್ದೇವೆ. ನೀನೇ ಹೇಳೋದು ಒಳ್ಳೆದಾಯ್ತು. ಅದಕ್ಕೆ ನಾನು ಹೇಳ್ತೇನೆ, ಕೂಡ ಹಾಳು ಮಾಡ್ತಾ ಇದ್ದೀರಿ. ಏನಾಯ್ತು ಈಗ? ಒಂದಕ್ಕೊಂದು ಸಂಬಂಧ ಇಲ್ಲ. ಇದನ್ನು ಕಂಡಾಗ ನನಗೆ ಹೀಗೆ ನೆನಪಾಗುದು. ಯಾವುದು? ಹೆದ್ದಾರಿಯ ಪಕ್ಕದಲ್ಲಿ ಅಲ್ಲಲ್ಲ ಸಣ್ಣ ಸಣ್ಣ ಬಿಡಾರ ಮಾಡ್ಕೊಂಡಿರ್ತಾರೆ, ಕತ್ತಿ ಮಾರುವವರು. ಆ ಹೆಣ್ಮಕ್ಳು ಇಂಥದ್ದೇ ತಿನಿಸನ್ನ ಹಾಕೊಂಡಿರು. ನೀನು ಅಲ್ಲಿ ಹೋಗಿ ಕತ್ತಿಡ್ಕೊಂಡು ಬಂದೆ ಅಂತ ನಂಗೆ ಗೊತ್ತಾಯ್ತು. ಅಲ್ಲ ಅವ್ರ ಪರಿಚಯ ಸರಿ ಉಂಟು ನೀ ಅಲ್ಲ ಅದೆಲ್ಲ ಅಲ್ಪ ಅವನಿಗೆ ನಿಂಗೆಲ್ಲ ಪರಿಚಯ ಇರ್ತದೆ. ನನ್ ಸುದ್ದಿ ಆಗಿದೆ. ತಿಳುವಳಿಕೆ ಮಾತು ಯಾಕೆ ಆಡ್ತಾರೆ ಅನ್ನೋದು ಅರ್ಥ ಆಗುವುದಿಲ್ಲ ಅಲ್ವಾ? ಕಲೆ ಎನ್ನುವುದು ನಿಂತ ನೀರಲ್ಲ, ಹರಿಯುವ ನೀರಾಗುತ್ತದೆ. ಆಗ್ಬೇಕು. ಮತ್ತೆ ಯಾರ ಸೊತ್ತು ಕಲೆಯಲ್ಲ. ಒಳ್ಳೆಯದುಂಟು ಅಂತಾದ್ರೆ ಎಲ್ಲಿಂದಲೂ ಪಡೆದುಕೊಳ್ಳಬಹುದಾಗುತ್ತದೆ. ಮತ್ತೊಂದು ಹೇಳ, ದೇಸಿ ದನದ ಹಾಲನ್ನ ಬಳಸುವವರು, ಅದನ್ನ ಬಯಸುವವರು ದೇಸಿ ದನವನ್ನ ಕಟ್ಟು ಹಾಕಬೇಕು. ಅದಕ್ಕೆ ಹುಲ್ಲು ಹಿಂಡಿಯನ್ನು ಹಾಕಬೇಕೇ ವಿನಃ ವಿದೇಶಿ ತಳಿಯ ದನದ ಹಾಲಿನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಇದು ಉಳಿತದ ಆಗುತ್ತದೆ ಅಂತ ಅದು ಮಾಡಬೇಕು. ಬಿಟ್ರೆ ಇದರ ವಿರುದ್ಧ ಪ್ರತಿಭಟನೆ ಮಾಡುವುದಲ್ಲ. ಈಗ ಎಲ್ಲೆಲ್ಲೂ ತಂದು ಹಾಕಲಿಕ್ಕೆ ಇಲ್ಲೇನು ಕೊರತೆ ಆಗಿದೆ. ಕೊರತೆ ಆಗಿದೆ ಅಂತ ತರುವುದೇ ಅಲ್ಲ. ಇಲ್ಲಿ ಇದ್ದದ್ದನ್ನೇ ಸರಿ ಮಾಡಿ, ಏನ್ ಸಮಸ್ಯೆ ಆಗ್ತದೆ? ಇಲ್ಲಿ ಕೊರತೆ ಆಗಿದೆ ಅಂತ ಅಲ್ಲ, ಅಲ್ಲ. ಮತ್ತೆ? ಹೊಸತನ ಬೇಕು ಅಂತ ಮಾಡಿದ್ದೆ ತಪ್ಪು. ಹೊಸತನ ಹೌದು. ಎಲ್ಲಿಗೆ? ಎಲ್ಲಿಗೆ? ಮನೆ? ಹೀಗೆ ಮುಂದುವರಿಸ್ತೀರಂತಾದ್ರೆ ಆಟ ನಿಲ್ಲಿಸ್ತಾರೆ, ಆಟ ನಿಲ್ಲಿಸ್ತಾರೆ, ಆಟ ನಿಲ್ಲಿಸ್ತಾರೆ. ಮುತ್ತಿನ ಮಗಳು ಏ ಕೃಷ್ಣ ಹೇಳುದಿಲ್ಲ ಅವನಿಗೆ. ಮುತ್ತಿನ ಮಗಳು ನೀ ಎಂತ ಮಾಡ್ತಿದ್ದೆ ಹೇಳು ನನಗೆ. ಪರೀಕ್ಷೆ ಮಾಡ್ತಿದ್ದೆ. ಏನ್ ಪರೀಕ್ಷೆ ಮಾಡ್ತಿದ್ದೆ? ಇದು ಗಾಳಿ ಎಲ್ಲಿ ಹೋಗ್ತುಂಟು ಗೊತ್ತಾಗಿಲ್ವಾ? ಅದು ನೋಡ್ತಿದ್ದೆ ನಾನು. ಹೀಗೆ ಹಾರಿದಾಗ ಹ. ಗಾಳಿ ಹೆಚ್ಚಿಗೆ ಎಲ್ಲಿ ಹೋಗ್ತದೆ? ಹೋಯ್ತಿದೆ ಅಲ್ವಾ? ಅಲ್ಪ ಎಲ್ಲ ಅಲ್ಲಲ್ಲ. ನಿನ್ನ ವಿಷಯ ಬೇಡ. ಬಾಯ್ ನೋಡು, ಮೂಗು ನೋಡು, ಗಾಳಿ ಹೋಗ್ತಾ ಇಲ್ವಾ ಅಂತೇಳಿ. ಇಲ್ಲಿ ಹೇಳಿದ್ಯಲ್ಲ, ಹೃದಯ ಎಲ್ಲಿಂಟು ಹೇಳಿದೆ ನನಗೆ. ಮೂರು ಕಾಸ್ತ ಎಲ್ಲುಂಟು, ಇಲ್ಲಿ ಹೇಳ್ತಾ ಇದ್ದೆ. ಅದು ಯಾರಿಗೆ? ಲಕ್ಷಕ್ಕೊಬ್ಬರಿಗೆ ಅಂತ ಕೇಳಿದೆ ನಾನು. ಅವನೇ ನೀನಾಗ್ಬಾರ್ದು ಯಾಕೆ? ಓಹೋ, ಅದಕ್ಕೆ ನಿಮ್ಗೆ ಗೊತ್ತಾಗೋಯ್ತಲ್ಲ ಅದು. ವೈದ್ಯ ಏ ಕೈಗೊಂಡು ನಾ ಹಾಗೆ ಎಂತ ತಿನ್ನದ್ದು? ಪೀಕ್ ಪೀಕ್. ಆಗ್ಬೇಕು ನೀನು. ನೀನು ಒಂದ್ ದಿವಸ ಮೈಕೆಲ್ಲ ಮಾಡ್ಕೊಂಬೇಡ. ಮರಿಗೂ ಹಿಂಗ್ ಮಾಡ್ಕೊಂಡೇ ಕಾಲ ಕಳೆದ ಬಿಟ್ರಮ್ಮ. ಒಂದು ದಿವಸ ಮೈಕೆಲ್ಲ ಮಾಡ್ಕೊಳ್ಳಿಲ್ಲ. ನನಗದಕ್ಕೆ ಈ ವರ್ಷ ಅವಕಾಶ ಹೊಡಿಲಿಕ್ಕೆ ಸೊಪ್ಪುವರೆ ಹೊಡಿ ಮಾಡ್ತಿದ್ದೆ ಅಲ್ಲಾಗುದಿಲ್ಲ. ಮಾರಕಲ್ಲ ಮುಗಿಲಿಲ್ಲ ಅಂತ ಹೇಳ್ತಾರೆ ಅವನಿಗೆ. ನನ್ನಂತವ್ರ ಎದುರುಗಡೆ ಹಾಗೆ ತಿರುಗ್ತಾ ಇದ್ದಾನಲ್ಲ, ಅದಲ್ಲ. ಮತ್ತೆ ಅವನು ಕುದಿಯಲತ್ತದ ಎಂತ? ನಾಯಿಗೆ ಅನ್ನ ಹಾಕುವ ಪಾತ್ರೆ ಎಂತ ಮಾತಾಡ್ತೆ? ಅವ್ನು ಕಾಸಿ ಹೋಯ್ತಿದ್ದ. ಯಾವುದೇ ಆಗಲಿ ವೈದ್ಯ ಶ್ರೇಷ್ಠರವರು ಅದ ಗೌರವ ಉಂಟು ನಮಗೆ.
ಹಾಕಿದ್ದೆ ನಾನು. ಏನಂತ? ಅವ ಬೇರೆಯವ್ರ ತೋಟದಲ್ಲಿ ಅಡಿಕೆ ಹೆಕ್ಕೆ ಜೀವಮಾನ ಮಾಡ್ತಾನೆ ಬಿಟ್ರೆ ಮತ್ತೆ ಅವ ಅಡಿಕೆ ತೋಟ ಮಾಡಿ ಕಷ್ಟ ಪಡುವುದಿಲ್ಲ ಏನು ನಮ್ಗೆ ಅರ್ಥ ಆಯ್ತು. ಅಂದ್ರೆ ನಾ ಬಿದ್ದಾಡಿಕೆ ಅಷ್ಟೇ. ನೋಡು, ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ. ಅಡಿಕೆ ತೋಟ ಮಾಡಬೇಕು ಅಂತಂದ್ರೆ ಜಾಗ ಬೇಕು. ಹೌದು. ಜಾಗ ಇದೆ ಅಂತ ತೋಟ ಮಾಡುದು ಅವಾಗ ಆ ಸಮಸ್ಯೆ ಆಗಿರ್ಬೋದು. ಮತ್ತೆ ನನ್ನ ವಿಷಯ ತಕೊಂಡು ಅವ ಮಾತಾಡ್ತಾನಂತಲ್ವಾ, ನನ್ನ ವಿಷಯ ತಕೊಂಡು ಅವ ಬೇಳೆ ಬೆಳೆಸಿ ಅವ ಒಳ್ಳೇದಾಗ್ತಾನಂತ ಆದ್ರೆ ಸಂತೋಷ ಪಡುವವನ ಪ್ರಶ್ನೆ ಇಲ್ಲ ಅಲ್ಲ. ವರ್ಷ ಹೋದೆ ಬೇಡ, ಬೇರೆ ತಯಾರು ಮಾಡ್ಕೊಂತ ಹೇಳಿ ಹೊರದಿ ಪ್ರಶ್ನೆ ಹೊರದಿ ಬಳಸ್ತೇನೆ. ಹೊಂದಾಣಿಕೆ ಅಡಿಕೆ ವಿಷಯ ಹೇಳಿದೆ. ಅವನು ನಾಳೆ ದಿವಸ ಒಪ್ಪಿಗೆ ಕೊಡ್ಲಿ, ಅಡಿಕೆ ಮರದಲ್ಲಿ ಒಂದು ಅಡಿಕೆ ಮರದ ಹಾಗೆ ಮಾಡ್ತಾನೆ. ಅಡಿಕೆಗಳು ನೋಡ್ಲೇ ಇಲ್ಲ, ನನಗೆ ಗೊತ್ತೇ ಏನೋ. ಯಾಕೆ ಹಾರ್ಬೇಕು? ನೀ ಯಾಕೆ ಹಾರುದಿಲ್ಲ? ಯಾರು ಹಾರುವುದಿಲ್ಲ? ಯಾಕೆ? ಯಾಕೆ? ಹಿರಿಯವರು ಇರುವಾಗ ಕಿರಿಯವರು ಹಾರು ಸರಿ ಏನದು? ಹಿರಿಯರಿರುವ ಕಿರಿಯವರು ಹಾರಬಾರ್ದು, ಒಪ್ಕೊಳ್ಳುವ. ಹಾಗಾದ್ರೆ ಸಂಬಳವೂ ಹಿರಿಯವರು ತಗೊಳ್ಳಿ ಅಲ್ಲ. ಅದು ಪ್ರತ್ಯೇಕ, ಇದು ಅದು 7 ದಿವಸ ಸರಿ ನಿಂತದ. ಭಯಂಕರ ಏನು ಒಳ್ಳೆ ಹಾಡ್ತೀಯ. ಅದು ಏನು ಹೋರಾಟ ಮಾಡ್ತೇನೆ, ಬರ್ತೀಯ? ಭಕ್ತಿ ಎದುರುಗಡೆ ಆಗುದಿಲ್ಲ ಅಂತ ಹೇಳಿ ಏನಂದ್ರೆ ಏನು ಹಾರುದಿಲ್ಲ ಆಗಿತ್ತು, ಸಿಟ್ಟುವುದಿಲ್ಲ ಆಗಿತ್ತು. ಯಾಕಂದ್ರೆ ಆಟ ನಿಲ್ಲಿಸ್ತೇನೆ. ಬೆಳಗ್ಗೆ ತೆಗೆದ್ರೆ ಒಳ ಹಾಕ್ಸಿಬಿಡ್ತೆ. ಹೋ ಆಟ ನಿಲ್ಲಿಸ್ತೀವಿ ನೀನಲ್ಲ. ಮತ್ತೆ ನಿನ್ನ ಕತೆ ಬಿಡು, ನಿನ್ನ ಕುಲ್ ಕುಟುಂಬದ ಕತೆ ಬಿಡು. ಮುಂದೆ ಹುಟ್ಟುವವರಿಗೂ ಈ ಆಟ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ನೆನಪಿಟ್ಟು. ಯಾವ ಕಾರಣಕ್ಕೂ ಇದರ ಅಸ್ತಿತ್ವವನ್ನು ಇಟ್ಕೊಂಡೇ ಇಟ್ಕೊಳ್ತದೆ. ಪ್ರಮಾಣ ಕಡಿಮೆ ಆಗೋದು ಹೆಚ್ಚಾಗಬಹುದು, ಅದು ವಿಷಯ ಬೇರೆ. ಆದ್ರೆ ಈ ಕಲೆ ಯಾವತ್ತು ಅಳಿಯುವ ಕಲೆ ಅಲ್ಲ, ಜೀವಂತ ಉಳಿಯುವ ಕಲೆ, ನೆನಪಿಟ್ಟು. ನಾಳೀಗ ಅಲ್ಲ, ನಮಗೂ ಸಂತೋಷವೇ. ನೀವು ಆಟ ಮಾಡಿಸಿ, ಆಕ್ಷೇಪ ನಮ್ಮದಲ್ಲ. ಮತ್ತೆ ನಾವು ನಮ್ಮ ಹತ್ರ ಒಂದು ಗೌರವ ಪ್ರವೇಶ ಕೊಡದೆ ನೀವು ಆಟ ಮಾಡ್ತೀರಲ್ಲ ಪುಣ್ಯಾತ್ಮ. ವಿಷಯ ಇತ್ತು, ಇವನು ಧರ್ಮಕ್ಕೂ ಬಿಡ್ಲಿಲ್ಲ. ಅದು ಕೊಟ್ಟ ಸಂತೋಷ ಆಗ್ತೈತಿ ಇವನಿಗೆ. ಗೌರವ ಪ್ರವೇಶ ಕೊಡುವುದ ದೊಡ್ಡದಲ್ಲ. ಇವನಿಗೆ ಒಂದು ಗೌರವ ಪ್ರವೇಶ ಕೊಡಬಹುದು. ಆ ಒಂದು ಗೌರವ ಪ್ರವೇಶ ಹಿಡ್ಕೊಂಡ ಜೊತೆಗೆ 4 ಜನ ಕರ್ಕೊಂಡು ಬಂದ ನಾವೆಂತ ಸಾವುದ ಮತ್ತೆ ಸಮಸ್ಯೆ ಅದು. ಅಲ್ಲಿ ಕೊಡಬೇಕಾದನ್ನು ಕೊಟ್ಟು ಒಳಗೆ ಬರುವ ಸಾಮರ್ಥ್ಯ ನಮಗುಂಟು. ಮತ್ತೆ ಆದರೂ ಆ ಗೌರವ ಪ್ರವೇಶ ಹಿಡಿದಾಗ ಯಾಕೋ ಏನೋ ಒಂದು ಜಾತಿ ಸಂತೋಷ. ಸಂತೋಷ ಅಲ್ಲ ಅದು. ಕೊಡ್ಬಹುದು, ದೊಡ್ಡ ವಿಷಯ ಅಲ್ಲ. ಕೊಡ್ಲಿಕ್ಕೆ ಅಂತ ಯೋಗ್ಯತೆ ಬೇಕು, ಅಂತ ವ್ಯಕ್ತಿ ಆಗಿರ್ಬೇಕು. ನೀ ಯಾವ ಸುಂಟಿ ಸುತ್ತ ಅರ್ಧ ಹಾಕೋ ಅಪಾಯಕಾರಿ ಅಂತ ಹೇಳಿ ಮರ್ಯಾದಿಂದ ಹೇಳ್ತೇನೆ. ಎಲ್ಲ ಯಾಕೆ ಸುಮ್ಮನೆ ಇದ್ದಾರೆ? ಹೇಳಿ ಹೇಳಿ. ಯಾಕೆ ಅವ್ರು ಸುದ್ದಿ ಹೋಗ್ಬೇಡ. ಆಚೆ ಈಚೆ ಮಳೆ ಇದ್ರು ಸಹ ನೋಡ್ಲೇಬೇಕು ಆಟ ಅಂತೇಳಿ ಇಷ್ಟು ಕಷ್ಟದಲ್ಲಿ ಬಂದು ಕೂತಿದ್ದಾರೆ. ಹೌದಾ? ಆಗಿರೋ ಹೇಳಿ ಅಂತ ಹೇಳ್ತೀಯ. ಪಾಪ ಇಷ್ಟು ಜನ ಒಟ್ಟು ಮಾಡ್ಲಿಕ್ಕೆ ಆ ಒಚ್ಚು ತುಂಬ ಕಷ್ಟಪಟ್ಟಿದ್ರು. ಅವ್ರಿಗೆ ಹೇಳ್ಬೇಕು ನಾವು ನಿಜವಾಗಿ. ಯಾಕೆ ಎಷ್ಟು ಜನ ಇದ್ದಾರಂತ ನಿಮ್ಗೆ ಗೊತ್ತಾಗ್ಬೇಕೆನ್ನೋ ಕಾರಣಕ್ಕಾಗಿ ರಾಜಕುಮಾರ ಬೇಡ, ಅದು ನಮ್ಗೆ ಗೊತ್ತಾಗೋದು ಬೇಡ. ನಾವು ಮಾಡುದೇ ಯಾರಿಗೆ? ನಾವು ಅವ್ರಿಗಾಗಿ ಮಾಡುದೇ ಬಿಟ್ರೆ ಅವ್ರು ಎಷ್ಟು ಜನ ನಾವು ಬೇಡ. ಇದ್ದವ್ರು ನೋಡ್ತಾ ಇರ್ತರು. ನಿಮ್ಗೆ ಆ ಅಭ್ಯಾಸ ಬಿಡ್ಬೇಕು ನೀವು. ಯಾರ್ಯಾರು ಎಲ್ಲ ಕೂತಿದ್ರ, ಎಷ್ಟು ಜನ ಸೇರಿದ್ರ ಅದನ್ನ ನೋಡಿ ತಿಳಿಸ್ತೇನೆ ನೋಡಿ. ಅದು ನಿಮ್ಮಿಬ್ಬರಿಗೆ ಬಿಟ್ಟು ನಾಯಿನಲ್ಲ. ನಿನಗಿಂತ ಹೆಚ್ಚು ನಾನು ನಿನ್ನ ಹತ್ರ ಹೇಳಿದ್ದು ಅವನ್ಯಾಕೆ ಹಾರು ಬೀಳುವುದಲ್ಲ. ನಾವು ಹೆಚ್ಚಂತ ನಾವು ಎಲ್ಲಿ ಕಾಣ್ತದೆ ಮರೆಯ? ಒಂದ್ ಸಾಲವ್ರೆ ಅದು ಕಾಣುವುದಿಲ್ಲ, ಹಿಂದೆಲ್ಲಿ ಕಾಣ್ತದೆ ಪಾಪ. ಯಾರು ಬಿಟ್ಟು ಹೊಟ್ಟಿದೆ ನೀವೊಂದು ಎಲ್ಲ ಸುತ್ತಿನ ಹೋಗ್ತಿರ್ಬೇಕು. ಇನ್ನು ಒಂದೊಂದು ಬಿಟ್ಟು ಆಗುಂಟು ಒಂದು ಇಷ್ಟವ ನಾನು. ರಾಜಕುಮಾರಿ, ಇದೆಲ್ಲ ನಿಮ್ಮ ಒಳ ಸುತ್ತಿನ ವ್ಯವಹಾರ ಏನಂತ ಗೊತ್ತುಂಟು. ಏನು ಪ್ರಚಾರ ಪ್ರಿಯರು ನೀವೆಲ್ಲ. ರಾಜಕುಮಾರಿ ಕುಳಿತಿದ್ದಾಳೆ, ರಾಜಕುಮಾರ ಮೆರೆಯುತ್ತಿದ್ದಾಳೆ ಅಂತೇಳಿ 4-6 ಜನರು ಕೊಂಡಾಡಬೇಕು ನಿಮ್ಮ ನಾಟ್ಯವನ್ನು ಎನ್ನುವ ಕಾರಣಕ್ಕಾಗಿ. ಎಂತ ಹುಚ್ಚು ಮಾತಾಡ್ತೀವಿ. ರಾಜಕುಮಾರಿ ಹೆಸರು ಮಾಡುವ ಅಗತ್ಯ ಉಂಟಾ? ರಾಜಕುಮಾರಿ ಎನ್ನುವುದೇ ಹೆಸರು. ಅರ್ಥ ಆಯ್ತದೆ ನನಗೆ. ನಾನು ಒಬ್ಬಳೆ ಕುಳಿದಲ್ಲ, ಅವಳು ಒಬ್ಬಳೆ ಕುಳಿದಲ್ಲ. ಈ ಊರಿನ ಜನರು
ರಾಜಕುಮಾರಿ ಬರಬೇಕು, ನಮ್ಮ ನಾಡಿನಲ್ಲಿ ಹತ್ಯೆ ಮಾಡಬೇಕು, ಅವರು ಮಾತ್ರ ಅಲ್ಲ ನಮ್ಮೂರಿನ ಹೆಣ್ಮಕ್ಳು ಕಲಿಸಬೇಕು ಎನ್ನುವ ಕಾರಣಕ್ಕಾಗಿ ಇಲ್ಲಿ ಬಂದಂತವಳು ಇಲ್ಲಿ ಹೆಣ್ಮಕ್ಳೆಲ್ಲ ಒಟ್ಟು ಮಾಡಿಕೊಂಡು ಆಟ ಆಡ್ತಾಳು. ಬಿಟ್ರೆ ಹೆಸರಿಗಲ್ಲ. ಆದರೂ ಒಪ್ಪುವುದಿಲ್ಲ. ನನ್ನ ಅನುಮತಿ ಪಡೆಯದೇ ಇರುವುದು ಇದು ಮಹಾ ಅಪರಾಧ. ಎಂತ ಮಾಡ್ತೆ ಈಗ? ಚಂದ್ರನ ಮುಖವುಳ್ಳ ರಾಜಕುಮಾರಿ ಹಾಗೆ ಬಿಡುವುದಿಲ್ಲ. ಅವಳ ಚಂದ್ರನ ಮುಖಕ್ಕೆ ಮಸಿ ಹಾಕ್ತಾರೆ. ಅವಳಿಗೆ ನೀವು ಮಸಿ ಬೆಳೆದ್ರು ಅವಳು ಬಿಳಿಯೇ ಕಾಣ್ತಾಳೆ. ನಿನ್ನ ಮುಖಕ್ಕೆ ಎಣ್ಣೆ ತಾಕ್ಸ್ರೆ ನೀ ಕಪ್ಪೆ ಕಾಣೋ ನೆನಪಿಟ್ಕೋ. ಒಳ್ಳೆ ಅಂತ ನೋಡ್ತೆ ಕಾಲ್ ನೋಡ ಅವನ ಕಾಲಂತ ನಿನ್ ಕೈ ನೋಡ್ಬೇಕು. ದುರ್ಗಾಪುರದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ದುರ್ಗಾ ಪರಮೇಶ್ವರಿ ಒಳ್ಳೆಯದು. ಇವನಿಗೆ ಹತ್ಯೆ ಬಗ್ಗೆ ಉಂಟು. ತೀರಿಸಲು ಸರಿಯಾಗುವುದಿಲ್ಲ. ಆಗೋದು ಮಾಡ್ತಿದ್ದ. ಈ ಕಾರ್ಯಕ್ರಮವನ್ನು ನಿಲ್ಲಿಸುವುದರೊಟ್ಟಿಗೆ ರಾಜಕುಮಾರಿಯ ಮುಖಕ್ಕೆ ಮಸಿ ಹೊಳೆಯುವುದಕ್ಕೆ ಮನ ಮಾಡ್ತಾ ಇದ್ದೀಯ. ಒಳ್ಳೆಯ ಮಾತಲ್ಲಿ ಹೋದ್ರೆ ಒಳಿತು, ಇಲ್ಲ ಅಂತ ನಿನ್ನ ಕಾಲ್ ಕಂಡು ಬಿಡ್ತೇನೆ. ಇಂದು ಬಂದವನೆಲ್ಲ ನನಗೆ ಚೋರ್ ಮಾಡು. ಯಾರಿಗೆ ಹೆದರಿಸುವುದ ನೀನು? ನನಗೆ ಇದನ್ನೆಲ್ಲ ಕಂಡು ನಮ್ಮ ಹಳೆಯರು ಮೊದಲು ಅವ್ರ ಕೈಯಲ್ಲಿ ಇವ್ರಿಗೆ ಹಾಕುವಂತ ಮತ್ತೆ ಅವ್ರು ಹೇಳ್ತಾ ಬಿದ್ದರಿಕೆ ಹಾಕುವವರು ಅಂತ ನೀವೆಂತ ಮಾಡ್ತಿದ್ದೆ ಹೀಗೆ? ಬೇರೆಯವ್ರಿಗೆ ಮಾಡುವಳೆ ತಡ್ಕೆ ಹಚ್ಚಿದ್ದಲ್ಲ. ಏನ ಜೋರ್ ಮಾಡ್ತೀನ? ಹೌದಾ? ಎಲ್ಲ ಸೇರಿ ಒಟ್ಟಾಗ್ತೀರೇನು? ಹೌದಾ? ಏನು ಹೊಸಬ ಅಂತೇಳಿ ಭಯಂಕರ ಎಲ್ಲ ಸೇರಿ ಜೋರ್ ಆಗ್ತೀರಲ್ಲ ಪಾಪಿಗಳೇ. ಯಾರ ಬಸವ ಎಲ್ಲರೂ ಹೆಚ್ಚಕ್ಕ ನಾವು ನಮ್ಮಲ್ಲಿ ಕೆಳಗೆ ಕೂತ್ಕೊಳ್ತಕ್ಕಣ ನಾವು ಸಾಕ್ಲಿಕ್ಕೆ ಎಂತೂ ತಯಾರು ಮಾಡ್ತಾರೆ. ಏನ್ ಮಾಡ್ದೆ? ಅಯ್ಯಪ್ಪ, ಪುಟ್ರ ಗುಮ್ಮ. ನೋಡ, ಹಲವು ಗಜಗಳು ಉಂಟಾಗಿ ಕೊಂದೊಬ್ಬ. ಪಾಪ ಅವ್ರು ಆ ಕಾಲದಲ್ಲಿ ಹಾರಾಟ ಮಾಡಿದ್ರೆ ನೆನ್ಪು ಮಾಡ್ಕೊಳ್ತಾ ಇದ್ದೆ. ಇನ್ನೇ ಅರ್ಥ ಮಾಡಿದ್ರೆ ನಾನು ಅವಳು ಮಾಡುತ್ತಿರುವುದು ಅಪರಾಧ. ಏನು ಮತ್ತೆ ಏನ ಆಟ ನಿಲ್ಲಿಸುವುದಕ್ಕೆ ಮನ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೂ ಇದು ಸರಿಯಾದದ್ದಲ್ಲ. ಸಾಧ್ಯವೇ ಇಲ್ಲ. ಕಲೆಯ ಮೇಲೆ ಗೌರವ ಇಲ್ಲದೆ ಹೋದವ ಮನುಷ್ಯ ಅಂತ ಕರೆಸಿಕೊಳ್ಳುವುದೇ ಇಲ್ಲ. ಬಾಲ ಇಲ್ಲದ ಪಶುವಿಗೆ ಸಮಾನ. ಹೌದು. ಕೇವಲ ಮನೋರಂಜನೆ ಕಲೆ ಇದು ಎನ್ನುವ ಹಾಗೆ ಭಾವಿಸಿಕೊಳ್ಳುವುದು ಬೇಡ. ಇದರ ವಿಶೇಷತೆ ಏನು ಗೊತ್ತಾ? ಈ ಕಲೆಯ ವಿಶೇಷತೆ ಕುರಿತಾಗಿ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ಕಲೆ ಯಾವ ಕಲೆ? ಬಾಳಿಕೆ ಕಲೆ ಅಲ್ಲ. ನನಗೆ ಬರಬೇಕಾ ಈಗ? ಅದಲ್ಲ, ನಮ್ಮ ಭಾಷೆಯನ್ನು ಸುಧಾರಿಸುವ ಕಲೆ ಯಾವುದು ಅಂತ ಕೇಳಿದ್ರೆ ಅದು ಈ ಕಲೆ. ನಮ್ಮ ಸಂಸ್ಕೃತಿಯ ಮೂಲ ಬೇರು ಯಾವುದು ಅಂತ ಕೇಳಿದ್ರೆ ಅದು ಈ ಕಲೆ. ಸಾಹಿತ್ಯ, ಪುರಾಣ ಸಾಹಿತ್ಯದ ಜೊತೆಗೆ ಶಾಸ್ತ್ರವನ್ನ ಎತ್ತಿ ಹಿಡಿಯುವ ಕಲೆ ಯಾವುದು ಅಂತ ಕೇಳಿದ್ರೆ ಅದು ಈ ಕಲೆ. ಹೆಚ್ಚೇನು, ಈ ಭಾಗದ ಜನರ ರಕ್ತದ ಕಣ ಕಣದಲ್ಲೂ ಇರುವುದು ಇದೇ ಕಲೆ ಬಿಟ್ಟು ಮತ್ತೊಂದು ಕಲೆ ಇಲ್ಲ. ಈ ರೀತಿ ಭಾಷಣ ಬಾಳಿಕೆ ಹೇಳಿದ್ದೇನೆ. ಏನ್ ಕೇಳಿದ್ದಿ? ವೇದಿಕೆ ಏರುವುದು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಎನ್ನುವುದಾಗಿ ಬಹಳ ಗಟ್ಟಿಯಾಗಿ ಭಾಷಣ ಮಾಡುವುದು. ಆ ಭಾಷಣ ಮುಗಿಸಿದ ವ್ಯಕ್ತಿ ಮತ್ತೆ ತನ್ನ ಮನೆಯ ಮಕ್ಕಳನ್ನು ಒಂದೇ ಮಾಧ್ಯಮದ ಗುರುಕುಲಕ್ಕೆ ಕಳಿಸುವುದು ಬಿಟ್ರೆ ಕನ್ನಡ ಮಾಧ್ಯಮಕ್ಕೆ ಕಳಿಸುವುದಿಲ್ಲ. ಇದೆಲ್ಲ ನಿಮ್ಮ ಅಭಿಮಾನ ನಮ್ಮ ಬಗ್ಗೆ ಆಡಂಬರ. ಇದಿಷ್ಟು ಮಾತಾಡುವ ಇವನೇ ಮಾಡ್ತಾ ಇರುವುದಿಲ್ಲ. ಹಾಗಾದ್ರೆ ನಿನಗೂ ಅವರಿಗೆ ವ್ಯತ್ಯಾಸ ಐತೆ. ಹೀಗೆ ಮಾಡ್ತಾರೆ ಅಂತ ಹೇಳು. ಅಲ್ಲ, ನೀ ಹೇಳಿದಲ್ಲ ಕಲೆಯ ಬಗ್ಗೆ ನಮ್ಗೆ ಅಭಿಮಾನ ಉಂಟು ಅಂತ ಹೇಳುದು ನೀನೆ, ಆಟ ನಿಲ್ಲಿಸಿ ಅಂತ ಹೇಳುದು ನೀನೆ. ಅವ್ರಿಗೆ ನಿನಗೆ ಎಂತ ವ್ಯತ್ಯಾಸ? ನಮಗೆ ಕುಣಿಲಿಕ್ಕೆ ಬರುವುದಿಲ್ಲ ಅಂತ ಹೇಳುದಾ? ಕುಣಿಯುವುದಂದ್ರೆ ಎಂತದ್ದ? ಸಮರ್ಥ ಮನಸ್ಸು ಮಾಡ್ರೆ ಯಜಮಾನ ತನಿಖೆ ನಾನು ಮಾಡ್ತೇನೆ. ನಾನೇ ಮಾಡ್ತೇನೆ. ದಿವಸ ಸರಿ ಮಾಡ್ತೇನೆ. ಅದೇ ಅದು ಇಡೀ ರಾತ್ರಿ ಆಗ್ಲಿಕ್ಕಿಲ್ಲ, 3 ತಾಸು ಮೇಳ ಮಾಡುವ ನೀನು. ಸಾಕು. ಒಟ್ಟು ಮಾಡ್ಕೊಂಡು ಮಾಡುವೆ. ಇದು ಹಾಗಲ್ಲ, ನಿರಂತರ ನಡಿಬೇಕು. ಯಜಮಾನ್ರಿಗೆ 40,000 ಮಾತಾಡಿ 30 ಕಿಸಿಲ್ ಹಾಕೊಂಡು 30 ಉಳಿದವರು ಕೊಟ್ಟು ಹೋಗೋನು ನೀನು. ಯಾಕೆ ಗೊತ್ತಾ? ನಿನ್ನಂತವನು ಆದ್ರೆ ಹಾಗೆ ಮಾಡ್ತಾನೆ. ನಾನು ಹಾಕೊಂಡು ಹೋಗಿ ಪಾರ್ಟಿ ಪೂ ಅಂತವನ್ನೆಲ್ಲ ಹಾಕೊಳ್ಳೋದು ಫೋಟೋ ತುಂಬಲಿಕ್ಕೆ ಹಿಂದಿನ ಹೇಳ್ತಲ್ಲ ಹೆಚ್ಚು ಕೊಡುವುದಂತ ನೋಡಿ, ದಯಮಾಡಿ ಅಭಿಮಾನಿ
ವಿರೋಧಿಗಳೆಲ್ಲ ಈ ಸಾಲಿನಿಂದ ಸ್ವಲ್ಪ ಹಿಂದೆ ಕೂತ್ಕೊಳ್ಬೇಕು. ಯಾಕೆ ಘನಘೋರವಾದಂತ ಹೋರಾಟ ಹೊಡೆದಾಟ ಬಾಯಿ ಹೊಡ್ಕೊಡ್ವೆ ಅವ್ರು ಹಿಂದ್ ಕೂತ್ಕೊಳ್ಬೇಕಾ? ಆ ಅಕ್ಕ 500 ಕೊಟ್ಟು ಬಂದವರು ಕೊಡ್ಲಿಲ್ಲ. ಯಾಕೆ ಏನ? ಎಲ್ಲಿಯಾದ್ರೂ ಯುದ್ಧ ಮಾಡುವಾಗ ಚಿಲ್ಲಿದಾಗ ಪಾಪ ಹೊಸ ಹೊಸ ತಿನಿಸುಗಳೆಲ್ಲ ಹಾಳಾಗ್ಲಿಕ್ಕೆ ದಯವಿಟ್ಟು ಹಿಂದ್ ಕೂತಾರೆ ಮುಂದ್ ಬನ್ನಿ. ಅವನ್ ರಕ್ತ ಹಾರ್ಬೇಕು. ಅದು ಕೆಂಪು ಉಂಟ ಕಪ್ಪು ಉಂಟ ನಾನು ನೋಡ್ಬೇಕು. ಇವನ ಹಣೆ ಬರ ನಮಗ್ ಗೊತ್ತಿಲ್ವಾ? ರಕ್ತದ ಕತೆ ಬಿಡು. ಕೆಂಪು ಚಟ್ನಿ ಕಂಡ್ರೆ ಹೇಳಿದ್ರು ಓಡೋ ಕೊಲೆ ಆಗ್ತದೆ, ಕೊಲೆ ಆಗ್ತದೆ. ಯಾರದ್ದಲ್ಲ. ನೋಡಿ ಏನೇ ಪ್ರಕರಣ ಹತ್ರ ಮಾತೆಲ್ಲ ಮುಗಿಸ್ಬೇಕು. ಮೈ ಮೇಲೆ ಕೈ ಮಾಡಬಾರ್ದು. ಹೊಡಿತೀರಂದ್ರ ನಿಮ್ಮ ಮನುಷ್ಯತ್ವ ಉಂಟೇನ? ನೀವೆಲ್ಲ ಹೇಳ್ತಿರ್ತೀರ ಹೊಟ್ಟೆಗೆ ಎದುರಿಂದ ಅದೇ ತಿನ್ನೋದು. ಹೊಡಿತೀರಲ್ಲ ಎಲ್ಲ ಒಟ್ಟಾಗಿ ಏನ್ ಸತ್ಯ ದೇವರನ್ನ ಮನೆ ಆಗ್ತದೆ ಮತ್ತು ಪ್ರಕರಣ ಬೇರೆ ಆಗ್ತದೆ. ಪ್ರತಿಕ್ರಿಯೆ ಜೀವನ ಕೂಡ ಇನ್ನೊಬ್ಬರಿಗೆ ಪ್ರತಿಕ್ರಿಯೆ ಕೊಟ್ಟೆ ಸತ್ಯ. ಅಲ್ಲ ಮರ ನೀವು ಯಾವ ಜಾತಿ ನೋಡಿ ಮರ ಈ ಸಿಟ್ಟು ಬಂದಾಗ ಜೋರಾಗಿ ನೋಡಿದ್ದೀರ. ಸಿಟ್ಟು ಬಂದಾಗ ಹೊಳತಾ ಇದ್ದ ಮರ ಅದೇ ಹೇಳುದು ಏತ್ತ ನೀನು ಇಷ್ಟು ಧೈರ್ಯ ಇತ್ತು ಇಂಥ ಕಾರ್ಯಕ್ಕೆ ಆಗಮನ ಮಾಡಿದ್ಯಾ? ಕುಣಿಯುವ ಬೊಂಬೆಯು ನಾನು ಸೂತ್ರರಣದೀರನು ಕುಡಿದಿದ ಅವನೆಂದನು ಮನೆಯ ಕೆಡಿಸುವುದು ನಾಶ ಕುಣಿಯುವುದವನು ಕನಕದೋದೆಯಿದ್ದವನು. ಅದು ತಿರ್ಸಿಟ್ಬಿಟ್ರೆ ಸೈ ಇರೋಣ ಈ ವರ್ಷ ನೀ ಇಷ್ಟು ಒಳಗೆ ಪೂರೈಸ್ಬೇಕು. ಮತ್ತೆ ಹೆಚ್ಚಿಗೆ ಬೇಡ ನಿಂಗೆ. ವಿಸ್ಮಯ, ನಾನು ನಾನಾಗಿ ಮಾಡಿದವನಲ್ಲ. ಅದೇ ಬೇರೆ ಎಂತ ಬಂತಾರ ಹಾಗಲ್ಲ. ಮತ್ತೆ ನಾನು ಕೇವಲ ಕುಣಿಯುವ ಕೊಂಬೆಯಲ್ಲಿದ್ದೇನೆ ಬಿಟ್ರೆ ಹಾ ಸೂತ್ರಧಾರ ಬೇರೆ ಇದ್ದಾನೆ. ಹೌದಾ? ಕೊಂಬೆಯಾಡ್ಸೋನು ಮೇಲೆ ಕುಂತವನು ಕೆಳಗೆ ಕರೆಸ್ತೆ ಈಗ ಮೇಲ್ ಕುಂತವ್ರು ಅಂತಾದ್ರೆ ಪ್ರಸಂಗ ಮಾಡ್ತಾರೆ. ಮತ್ತಾರು ಇಲ್ಲ ಇಲ್ಲಿ ಮೇಲ್ ಕುಂತವ್ರು. ಮೀರಾ ಅದ್ರ ಮೇಲೆ ನೀನು ಕೂತ್ಕೊಂಡು ಒಂದು ದಿವಸ ಹಾಗೆ ಹೇಳಲಿಕ್ಕೆ ಆಗ್ತದ? ಅವರೆಲ್ಲ ಆಡ್ಸೋ ಬೇರೆ ಇದ್ದೆ ಅಂತ ಹೇಳ್ದಲ್ಲ. ರಾಜಕುಮಾರಿ ಮುಖಕ್ಕೆ ಮಸಿ ಬೆಳ್ಳಿ ಹೇಳ್ತಾರೆ ಅಂತ ಆದ್ರೆ ಅವನು ದುಷ್ಟನೇ ಸರಿ. ಆ ಪರಮ ನೀಚ ಯಾರು ಹೇಳು? ನಾನು ನನ್ನಂತವನ ಒಳ್ಳೆ ಹುಡುಗರ ಬುದ್ಧಿಗೆ ಹಾ. ಈ ರೀತಿ ತಪ್ಪು ದಾರಿಯ ಹಾ. ಅಕ್ಷರ ತಿದ್ದು ಕಳಿಸಿದ್ದಾನೆ. ಹೌದಾ? ಅವ ಪಾಪಿ, ಅವ ಲೋಕಕಂಟಕ, ಪಾಪಿ ನೀಚ ಅಧಮ ದ್ರೋಹಿ ಕುಲಕಂಟಕ ಅವ ಜನಾಂಗೀಯ. ನೀಚ. ಅವನು ಬೇರೆ ಯಾರು ಅಲ್ಲ. ಯಾವ? ರಣಧೀರ ಹೇಳಿದಂತೆ ನಾ ಮಾಡಿದ್ದೇನೆ. ಸಹಾಯ ರಣಧೀರದ ನಮ್ಮ ಅಣ್ಣ ಅಲ್ದಾನ. ಯಾರು ಹೇಳಿದ್ದು ನಿನಗೆ? ರಣಧೀರ. ಅವ ಹೇಳಿದ್ದಕ್ಕೆ ನೀನು ಮಾಡಿದ್ದ? ಹೌದು. ನಿನಗೆ ಸ್ವಯ ಬುದ್ಧಿ ಇಲ್ವಾ? ಹೇಳಿದ್ದನ್ನು ಕೇಳ್ತೀಯಾ? ಬದುಕೋದಕ್ಕೆ ಅನರ್ಹ ನೀನು. ನೀನು ಯಾಕೆ ಅವಸರ ಮಾಡುತ್ತೀರಿ ಹೇಳಿ? ತಪ್ಪು ಒಪ್ಪಿಕೊಂಡವ ಹೌದು, ಆದ್ರೆ ಶಿಕ್ಷೆ ಕೊಡುವುದಕ್ಕೆ ನಾವು ಯಾರು ಹೇಳಿ? ತಪ್ಪಿತಸ್ಥರನ್ನು ನ್ಯಾಯಾಧೀಶರ ಮುಂದೆ ನಿಲ್ಲಿಸುವುದೊಂದು ನಿಯಮ. ನನ್ನ ಅಪ್ಪ ಮಹಾರಾಜರು ಎಲ್ಲ ನ್ಯಾಯ ಅನ್ಯಾಯವನ್ನು ನಿರ್ಣಯ ಮಾಡುವವರಾಗಿದ್ದಾರೆ. ಇವನ ಹಿಂಬಾಲಕರನ್ನ ಎಲ್ಲರನ್ನ ಮಹಾರಾಜರ ಮುಂದೆ ನಿಲ್ಲಿಸಿದೆವು ಅಂತಾದ್ರೆ ನ್ಯಾಯ ಯಾವುದು ಅನ್ಯಾಯ ಯಾವುದನ್ನು ವಿವೇಚನೆ ಮಾಡಿ ಸರಿಯಾದ ಶಿಕ್ಷೆ ಕೊಡ್ತಾರೆ. ಸೂಕ್ತ ಅಲ್ವಾ? ಸರಿಯಾದ ಮಾತೇ ಹೌದು. ಯಾವತ್ತು ಅಪರಾಧಿನ ನ್ಯಾಯಸ್ಥಾನಕ್ಕೆ ಕರೆದುಕೊಂಡು ಹೋಗ್ಬೇಕೆ ಬಿಟ್ಟರೆ ಒಟ್ಟಾರೆಯಾಗಿ ನಾವು ಶಿಕ್ಷಿಸುವುದಲ್ಲ. ಸರಿ, ಮಹಾರಾಜರಿಗೆ ವಿಚಾರವನ್ನ ಮುಟ್ಟಿಸು. ಅವನನ್ನು ನಾನೇ ಹೇಳ್ಕೊಂಡು ಬನ್ನಿ. ಯಾಕೆ ಕೊಡುವಲ್ಲಿ ಅವನನ್ನು? ಯಾರು ಮಾಡಿದ್ದು ಅಂತ ಹೇಳಿದ್ರೆ ರಣಧೀರ. ರಣಧೀರ. ಸ್ವರ ರಣಧೀರ ನಿನಗೆ ಏನಾಗ್ಬೇಕು? ಅಣ್ಣ ಅಂತ ಹೇಳ್ತಪ್ಪ. ಅಣ್ಣ ಅಂತ ಹೇಳ್ತಾನ. ನೀನು ಅವನಿಗೆ ನಮ್ಮ ಅಂತ ಕರೀತ. ಇವನನ್ನ ಕಟ್ಟಿ ಹೇಳ್ಕೊಡು.
ಸುದ್ದಿ ಯಾಕೆ ಸತ್ಯ ನಾನು ಬಂದು ಈ ವರ್ಷ ನಿನ್ನಿಬ್ರು ಕೈ ಸಿಕ್ಸಂತ ಮಾರ ನಿನ್ನ ಸುದ್ದಿ ಹೇಳಿದ್ರೆ ಮತ್ತೆ ಯಾರು ವಿಷಯ ಹೇಳಬೇಕು? ಈ ಸುದ್ದಿ ಹೇಳಿ ಸಾಯಪ್ಪ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಗಿ ಮೆಚ್ಚಿ ನಡೆದರೆ ಬಾಯ್ ಮುಚ್ಚಿನಾಡಿ